ಬೆಳಗ್ಗಿಂತ ಸಾಯಂಕಾಲ ಖಾಲಿ ಹಾಕವು ಮತ್ತೆ ಸಾಯಂಕಾಲ ಬರ್ತಾವೆ ಮತ್ತು ಸಾಯಂಕಾಲ ರಾತ್ರಿ ಎಲ್ಲಿಂದ ತರ್ತೀರ ಅದೆಲ್ಲ ಹಾಲು ಇಲ್ಲಿ ಡೈರಿಲಿಂದ ಬರ್ತಾವ್ರಿ. ರಾತ್ರಿ ನೋಟಕ್ಕೆ ಹೆಚ್ಚು ಕಮ್ಮಿ ಒಂದು 5 ಕ್ವಿಂಟಾಲ್ ಲೆವೆಲಿಗೆ 5 ರಿಂದ 10 ಕ್ವಿಂಟಾಲ್ ಒಳಗೆ ಹೋಗತ್ತೆ ರಾತ್ರಿ ನೋಟಕ್ಕೆ. 10 ಕ್ವಿಂಟಲ್ ಹೌದು. ಸರ್ ನಮಸ್ಕಾರ ಸರ್. ನಮಸ್ತೆ. ಒಂದು ಪರಿಚಯ ಮಾಡಿಕೊಡಿ ನಂದು. ಇದೇನೋ ಚಟ್ನಿನ ಇದು ಟೊಮೆಟೊ ಚಟ್ನಿ ಅಂತಂದು. ಟೊಮೆಟೊ ಚಟ್ನಿ ಅಂತ. ಟೊಮೆಟೊ ಚಟ್ನಿ ಉಪ್ಪಿನಕಾಯಿ ಬದಲು ಟೊಮೆಟೊ ಚಟ್ನಿ ಮಾಡೀವಿ ಈಗ ರಾತ್ರಿನ ಪ್ರಸಾದಕ್ಕೆ. ರಾತ್ರಿನ ಪ್ರಸಾದಕ್ಕೆ ಇವತ್ತು ರಾತ್ರಿಗೆ ಅದು. ರಾತ್ರಿಗೆ ಎಷ್ಟು ದಿನ ಆಗುತ್ತೆ ಅದು? ಇವತ್ತು ರಾತ್ರಿಗೆ ಅಷ್ಟೇ ಅದು. ಇವತ್ತು ರಾತ್ರಿ ನೋಟಕ್ಕೆ ಅಷ್ಟೇ ಅದು ಚಟ್ನಿ. ಒಂದೇ ಅದು ಉಪ್ಪಿನಕಾಯಿ ಹಂಗ ಸ್ವಲ್ಪ ಉಪ್ಪಿನಕಾಯಿ ಬದಲು ಟೊಮೆಟೊ ಚಟ್ನಿ. ಅಲ್ಲ ಇಷ್ಟೇ ಹಾಕೋದು? ಹೌದು. ಒಂದೇ ದಿನ ಖಾಲಿ ಆಗುತ್ತೆ. ಈ ರಾತ್ರಿ ಊಟಕ್ಕೆ ಖಾಲಿ ಆಗತ್ತೆ. ಒಂದು 50,000 ಜನ ಅದು ಉಪ್ಪಿನಕಾಯಿ ಲೆವೆಲಿಗೆ. 50,000 ಜನಕ್ಕೆ ಆಗ್ಬಿಡುತ್ತೆ. ಸ್ವಲ್ಪ ಆಗಿದ್ರು ಕೂಡ ಒಂದು 10,000 ಒಂದು 20,000 ಜನಕ್ಕೆ ಒಂದು ಅಂದಾಜು. ಈಗ ಅನ್ನ ಎಲ್ಲ ಯಾವ ಥರ ಮಾಡ್ತಾ ಇದ್ರೆ ಎಷ್ಟೆಷ್ಟು ಹೋಗುತ್ತೆ ಅದು? ಒಂದು ದವರಿಗೆ ಹಾಕಿದ್ರ ಸರಿ ಸುಮಾರು 3 ಬ್ಯಾಗ್ ಹಾಕ್ತೀವಿ ಅದಕ್ಕೆ. 2 ರಿಂದ 3 ಬ್ಯಾಗ್. 25 kg 3 ಬ್ಯಾಗ್ ಸರಿ ಬಸ್ತರ. 3 ರಿಂದ 4 ಬಾ ಹಾಕ್ತೀವಿ ಅದನ್ನ. ಅಂಥದ್ದು ಎಷ್ಟು ಬ್ಯಾಗ್ ಬಸಿತೀರಿ ಹಂಗಾದ್ರೆ ರಾತ್ರಿ ಊಟಕ್ಕೆ? ರಾತ್ರಿ ನೋಟಕ್ಕೆ ಹೆಚ್ಚು ಕಮ್ಮಿ ಒಂದು 5 ಕ್ವಿಂಟಾಲ್ ಲೆವೆಲಿಗೆ 5 ರಿಂದ 10 ಕ್ವಿಂಟಾಲ್ ಒಳಗೆ ಹೋಗತ್ತೆ ರಾತ್ರಿ ನೋಟಕ್ಕೆ. 10 ಕ್ವಿಂಟಲ್? ಹೌದು. ಈ ಕಟ್ಟಿಗೆ ಎಲ್ಲ ಯಾವ ಥರ ಇದು ಮಾಡ್ತಾ ಇದ್ದಾರೆ? ಭಕ್ತರು ತರ್ತಾರೆ. ಭಕ್ತರು ತರ್ತಾರಲ್ಲ ಕಟ್ಟಿಗೆ. ಮಠದವ್ರು ಯಾರು ತರ್ಸಲ್ಲ ಹೊರಗಡೆ? ಯಾರು ತರ್ಸಲ್ಲ, ಬರೀ ಕಟ್ಟಿಗೆ ಭಕ್ತರು ತರ್ತಾರ. ಮಠದ ಕಟಿಂಗ್ ಮಾಡಕ್ಕೆ ಮಿಷಿನ್ ಮಿಷಿನ್ ಅದಾವ್ರಿ. ಮಠದ್ದೇ ಮಿಷಿನ್ ಐತಿ. ಕಟಿಂಗ್ ಮಾಡಿದ್ಮೇಲೆ ಈ ಶಾಲೆಯ ವಿದ್ಯಾರ್ಥಿಗಳು ಮಕ್ಕಳು ಕೊಡಾಗ ಈ ಥರ ಒಂದು 3 ತಾಸ್ನಾಗ ಈ ಥರ ಒಡ್ತಾರ. 3 ತಾಸಿಗೆ ಒಂದು 2.5-3 ತಾಸಿಗೆ ಕೊಟ್ಟಾರ ಇದನ್ನೆಲ್ಲ. ಅಲ್ಲ ಇಷ್ಟೊಂದು 3 ತಾಸಿಗೆ ಒಂದು 3 ಅಷ್ಟು ಹುಡ್ರ ಐತಿ. ಅಷ್ಟೇ ಸ್ಟಪ್ ಅಂಡ್ ಸ್ಟಪ್ ಕೊಟ್ಟಂಗಲ್ಲ ಹಠ ಮಾಡ್ಕೊಂತಾರ. ಅದೇ ಮಿಷಿನ್ ಅದಾವು. ಟ್ಯಾಕ್ರ್ ಗಟ್ಟಲೆ ಏರ್ಕೊಂಬರ್ತಾರ ಅವರು. ಟ್ಯಾಕ್ರಿ ಮುಖಾಂತರ ತಗೊಂಬಂದು ಲಿಫ್ಟ್ ಎತ್ತಿ ಹೋಗಿರ್ತಾರ. ಮಿಷಿನಿಗೆ ಹಾಕಿ ಕಟ್ ಮಾಡಿ ಈ ಥರ ಓಡ್ತಾರ ಸೌದೆ ಮಾತ್ರ. ಅಂದ್ರೆ ದೊಡ್ಡ ಮರಗಳು ತಂದಿರ್ತಾರೆ. ದೊಡ್ಡ ಟ್ಯಾಕ್ರ್ ಗೆರ್ಕೊಂಡು ಬಂದಿರ್ತಾರೆ. ಇದು ಎಷ್ಟು ದಿನಕ್ಕೆ ಆಗುತ್ತೆ? ಎಷ್ಟು ತಿಂಗಳಿಗೆ ಆಗುತ್ತೆ? ತಿಂಗಳಲ್ಲ, ಈ 3 ದಿನದ ಕಟ್ಟಿಗೆ ಇದು. ಇವತ್ತು ನಾಳೆ ನಾಡ್ದ 3 ದಿನಕ್ಕೆ ಸೌದ ಹೋಗತ್ತೆ. 3 ದಿನಕ್ಕೆ ಇದು ಟನ್ನೇಜ್ ಲೆಕ್ಕ ಲೋಡ್ ಗಟ್ಲೆ. ಲೋಡ್ ಎಷ್ಟು ಲೋಡ್ ಐತೆ? ಈಗ ಟ್ಯಾಕರ್ ಲೋಡ್ ಆದ್ರೆ ಸುಮಾರು ಒಂದು 20 ಲೋಡ್ ಐತಿ ಈಗ ಆಲ್ರೆಡಿ ಕಟ್ಟಿಂಗ್ ಆಗಿರೋದು. ಎಷ್ಟು ದಿನಕ್ಕೆ ಆಗುತ್ತೆ? 3 ದಿನಕ್ಕೆ. ಇವತ್ತು ನಾಳೆ ನಾಡ್ದ 2 ದಿನಕ್ಕೆ ಇದು ಖಾಲಿ ಆಗತ್ತೆ. ಮತ್ತೆ ಹೊರಗೆ ಐತಿ ಇಂಥದ್ದು ನಿಟ್ಟಿನ ಹೊರಗೆ ಐತಿ. ಇನ್ನೂ ಒಂದು ಐತಿ. ಎಷ್ಟು ದಿನ ದಾಸೋಹ ನಡೀತ? 15 ದಿನ. ಇವತ್ತಿನಿಂದ 15 ದಿನ ಕಂಟಿನ್ಯೂ. ಅಮಾವಾಸ್ಯೆ ಬರೋ ಮಟ್ಟಿಗೆ ಇನ್ನೇ ಉಣಿಮೆ ಐತೆ. ಇನ್ನು ಅಮಾವಾಸ್ಯೆ ಬರೋ ಮಟ್ಟಿಗೆ ಇದೇ ತರ ಪ್ರಸಾದ. ಅಂದ್ರೆ ಎಷ್ಟು ಟನ್ ಅಕ್ಕಿ ಊಟ ಆಗ್ಬೋದು? ಅಂದ್ರೆ ಅನ್ನ ಎಷ್ಟು ಖಾಲಿ ಆಗ್ಬೋದು ಅಂತ ಏನಾರ ಐಡಿಯಾ ಇದ್ರ? ಲೋಡ್ ಗಟ್ಲೆ ಟನ್ ಇಲ್ಲ, ಕೆಜಿ ಇಲ್ಲ, ಏನಿಲ್ಲ. ಲೋಡ್ ಚೀಲ ಪಾಕೆಟ್ ಕ್ವಿಂಟಲ್ ಇಲ್ಲ. ಲೋಡ್ 10 ಟನ್ 20 ಟನ್ 30 ಟನ್ ವರೆಗೆ. ಸುಮಾರು ಎಷ್ಟು ಲಕ್ಷ ಜನ ಊಟ ಮಾಡಿ ಹೋಗ್ಬೋದು? ಸುಮಾರು ಜಾತ್ರೆ ಸ್ಟಾರ್ಟ್ ಆಗಲಿಂದ ಸುಮಾರು 10 ರಿಂದ 15 ಲಕ್ಷ ಜನ ಮೇಲ್ಪಟ್ಟ. ಈ ನಾವು ಒಂದು 15 ದಿನಕ್ಕೆ. ಮತ್ತೆ ಪ್ರತಿದಿನ ಭಕ್ತರ ದರ್ಶನಕ್ಕೆ ಬಂದರೆ ಅದು ಬೇರೆ ಪ್ರಸಾದ. ಇದು ಮುಗಿದ್ಮೇಲೆ ಜಾತ್ರೆ ಪಾಳ್ಯ ಮುಗಿದ್ಮೇಲೆ ಅದು ಕಂಟಿನ್ಯೂಸ್ ಇರುತ್ತೆ. ಅದು ಈಗ ತೇರಿನ ದಿವಸ ಅಂದ್ರೆ ನಾಳೆ ದಿನ ಎಷ್ಟು ಲಕ್ಷ ಜನ ಊಟ ಮಾಡ್ಬೋದು? ಒಂದು 8 ಲಕ್ಷ ಜನ ಅಂದಾಜು. 8 ರಿಂದ 10 ಲಕ್ಷ ಜನ ಸೇರೋ ಜನಸಂಖ್ಯೆಗೂ ಊಟ ಸಿಗುತ್ತೆ. ಪ್ರತಿಯೊಬ್ಬರಿಗೂ ಅನ್ನ ಸಂತರ್ಪಣೆ. ಯಾರಿಗೂ ಅವ್ಯವಸ್ಥೆ ಇಲ್ಲ. ಎಲ್ಲ ವ್ಯವಸ್ಥಿತವಾಗಿ ನಡೀತೈತಿ. ಅವ್ರಿಗೆ ಒಂದು ಊಟ ಅಲ್ಲ, ಮಾದ್ಲಿ, ತುಪ್ಪ, ಜಿಲಾಬಿ, ಉಪ್ಪಿನಕಾಯಿ, ಅನ್ನ ಸಾಂಬಾರು, ಶೇಂಗಾ ಹೋಳಿಗೆ ಒಂದಿನದ ಶಿಫ್ಟ್. ತಿರ್ಗಿ ನೆಕ್ಸ್ಟ್ ಗುರುವಾರದ ಮೆಣಸಿನ್ಕಾಯಿ ಇರ್ತದೆ. ಬರೀ ಊಟಕ್ಕೆ 3 ರಿಂದ 4 ಮೆಣಸಿನ್ಕಾಯಿ ಎಷ್ಟರ ಕೇಳಿಸಿ ಹಾಕ್ಸಿ ಮೆಣಸಿನ ಹಾಕ್ತಾರೆ. ಬರೀ ಅನ್ಲಿಮಿಟೆಡ್ ಊಟ. ಊಟ ಮಾಡುವಾಗ ಇಷ್ಟು ನೀಡಿದ್ರೆ ಇಲ್ಲ ಅವ್ರು ಎಷ್ಟರ ಬಂದು ಎಷ್ಟರ ಊಟ ಅಡಿ ತುಂಬ ಊಟ ಮಾಡ್ಬೇಕು. ಎಲ್ಲ ಐಟಮ್ ಇರ್ತೈತೆ. ಅಂದ್ರೆ ಮದುವೆ ಸಮಾರಂಭ ಇಲ್ಲ ಒಂದಾದ್ರೆ ಒಂದು ಖಾಲಿ ಇಲ್ಲ. ನಮ್ಮದು ಆ ಕೊರತೆ ಇಲ್ಲ. ಈ ಮಠದ ಮಾತ್ರ. ಈ ಮಠದ ದಾಸೋಗ ಏನು ಒಂದು 5 ಐಟಮ್ ಅದಾವ ಅಂದ್ರೆ 5 ಐಟಮ್ ಕಂಪ್ಲೀಟ್. ಹೌದೌದು. ಒಂದಷ್ಟು ಜನಕ್ಕೆ ಚೇಂಜ್. ಒಂದು ದಿನ ಇವತ್ತು ಮಾದ್ಲಿ ಜಿಲೇಬಿ, ಇವತ್ತಾತ ಕರ್ಚಿಕಾಯಿ ಕಡ್ಲಿ ಹೋಳಿಗೆ ಒಂದಿನ, ಮಿರ್ಚಿ ಸ್ವೀಟ್ ಒಂದೊಂದು ಸ್ವೀಟ್, ಈ ಥರ ಸ್ಟಪ್ ಅಂಡ್ ಸ್ಟಪ್ ಹೋಗುತ್ತೆ. ನಾನು ಕೇಳೋದೇನು, ಒಂದು ದಿನಕ್ಕೆ ಇಷ್ಟು ಐಟಮ್ ಅದಾವ ಅಂದ್ರೆ ಅಷ್ಟು ಐಟಮ್ ಅಷ್ಟು ಜನಕ್ಕೆ ಅಷ್ಟು ಐಟಮ್ ಸಿಗುತ್ತೆ. ಒಂದು ದಿನದ ಏನು ಇವತ್ತು ಇಟ್ಟಿವಪ್ಪ ಅಂದ್ರೆ ಆ ಐಟಮ್ ರಾತ್ರಿ ಊಟದ ತಗೊಂಡು ಅಷ್ಟು ಇರ್ತೈತೆ. ರಾತ್ರಿ ಎಷ್ಟು ಗಂಟೆವರೆಗೂ ಊಟ ನಡೆಸ್ತೀವಿ? ಇದು 11 ಗಂಟೆ ತಗೊಂಡು ಇರ್ತೈತೆ. ರಾತ್ರಿ 10 ರಿಂದ 11 ಗಂಟೆ ಮಟ್ಟ ಊಟ ಇರ್ತೈತೆ. ಅಕಸ್ಮಾತ್ ಯಾರಾದ್ರೂ ಮಧ್ಯರಾತ್ರಿ ಬಂದ್ರೂ ಇರ್ತೈತೆ. ಹಸುವಿನಿಂದ ಯಾರು ಮಲ್ಕೊಳಲ್ಲ ರಾತ್ರಿ. ಎಷ್ಟರಾಗ್ಲಿ ಪ್ರಸಾದ ಮಾಡ್ಕೊಂಡು ಮನ್ಸ ಇಲ್ಲ. ಈ ಮಠದ ಪದ್ಧತಿ ಹಸು ಇಲ್ಲ. ನಾವು ಈ 2ನೇ ವರ್ಷ ನಾನು ಬರಕತ್ತೀನಿ. ನಮ್ಮೂರಿನ ನಾನು ಸ್ವಂತ ಬೆಳೆದ 1 ಕ್ವಿಂಟಲ್ ಜೋಳದ ರೊಟ್ಟಿ ಮಾಡಿಸಿ 1 ಕ್ವಿಂಟಲ್ ಜೋಳಕ್ಕೆ 3200 ರೊಟ್ಟಿ ಆಗೈತೆ. ಅದು
ಕ್ವಿಂಟಲ್ ಜೋಳಕ್ಕೆ 3,200 ರೊಟ್ಟಿ ತಗೊಂಬಂದಿವಿ ನಾವು. ವರ್ಷ ಸಂಬಳ ಬಡಿಯಾಕೆ ಬರ್ತಿದ್ವಿ. ಈ ದಾಸೋಹ ನೋಡಿ ಬರೆಗೈಲಿ ಬರಬಾರ್ದು, ಸಂಬಳ ಜೊತೆಗೆ ನಾನು ಒಂದೇನು ಸೇವೆ ಮಾಡ್ಬೇಕಂತ ಬಂದಾಗ ನಿಮಗೆ ಅನಿಸ್ತು? ಅನಿಸ್ತು. ಸುಮಾರಷ್ಟು ಜನಕ್ಕೆ ಅನಿಸಿದ ಒಂದ್ಸರಿ ನಾನು ಒಬ್ಬನು ಬಂದ್ರೆ ಬರೆಗೈಲಿ ಬರಬಾರ್ದು, ಬರ್ಬೇಕಾದ್ರೆ ನಮ್ಮ ಕೈಲಿ ಪರಮಾತ್ಮ ಎಷ್ಟು ಕೊಡ್ತಾನ ಅಷ್ಟು ದಾಸೋಹ ತಗೊಂಬಂದು ಇಲ್ಲಿ ಸೇವೆ ಮಾಡಿ ಹೋಗ್ಬೇಕನ್ನೋದು ಮನಸ್ಸು ಬರ್ತೈತೆ. ಅಂದ್ರೆ ನೀವು 1 ಕ್ವಿಂಟಲ್ ರೊಟ್ಟಿ ಮಾಡ್ತೀನಿ ಅಂದ್ರಲ್ಲ, 1 ಕ್ವಿಂಟಲ್ ಜೋಳದ್ದು ಯಾರ ಹತ್ರನೂ ದುಡ್ಡಿಸ್ಕೊಂಡಿಲ್ಲ, ನಮ್ಮೇ ಸ್ವಂತ ಹೊಲದಾಗ ಬೆಳೆದತಕ್ಕಂಥ ಜೋಳದಲ್ಲೇ ಬೆಳೆಸಿ ಅದನ್ನ ಜನ್ನು ಮಾಡಿಸಿ ರೊಟ್ಟಿಗೆ 2 ರೂಪಾಯಿಗೆ ಒಂದು ರೊಟ್ಟಿ ಹಾಕ ಕೊಟ್ಟಿದ್ವಿ ಮಿಷಿನಿಗೆ. ರೊಟ್ಟಿ ಇಟ್ಟು ನಮ್ಮದು ಮಿಷಿನಿಗೆ ಅವ್ನು ಚಾರ್ಜ್ ಕೇಳಿದ್ರೆ ಚಾರ್ಜ್ ಕೊಟ್ಟು ಏನು ಕೇಳಿಲ್ಲ. ಅವ್ರು ಏನು ಕನ್ಸೆಪ್ಟ್ ಏನು ಹೇಳಿದ್ರೆ ಅಷ್ಟು ಕೊಟ್ಟು ತಗೊಂಬಂದು. ಹೌದು. ಇದು ಫಸ್ಟ್ನೇ ವರ್ಷ ನಮ್ಮದು ಈ ವರ್ಷ ಫಸ್ಟ್ನೇ ವರ್ಷ ರೊಟ್ಟಿದೆ. ಈ ವರ್ಷ ಕೊಟ್ಟಿರಿ? ಹೌದು, ಈ ವರ್ಷ ಸ್ಟಾರ್ಟಿಂಗ್ ಐತಿ. ಅಂದ್ರೆ ನಮ್ಮೂರಿಂದ ಪಕ್ಕದ 50-100 ರೊಟ್ಟಿ ಕೊಟ್ಟರು ಟೋಟಲ್ ನಮ್ಮೂರಿಂದ ಅನ್ಸಿಲಿಂದ 4 ಅನ್ಸಿ ವಿಜಯನಗರ ಅಲ್ಲ ಅಗ್ರಮೂಲ ತಾಲೂಕು ಅನ್ಸಿ ಅವರು ನಮ್ದು. ಅಲ್ಲಿಂದ ಮತ್ತೆ ಯಾರಾದ್ರೂ ಸೇವೆ ಮಾಡೋರು ಐತೆ, ಸಂಬಳ ಸೇವೆ ಐತೆ. ಈಗ 5 ದಿನ ಇರ್ತೀವಿ ನಾವಿಲ್ಲಿ. ಕಡ್ಲಬಾಳು, ಉಪ್ಪರಗಟ್ಟೆ, ಅನ್ಸಿ ಈ 3 5 ದಿನ ಸಂಬಳ ಸೇವೆ ಇರ್ತೈತೆ ನಮ್ಮದು. 5 ದಿನ ಸಂಬಳ ಸೇವೆ ಮಾಡ್ತೀವಿ. ಹೌದು. ಎಷ್ಟು ಜನದ ಟೀಮ್ ಬರುತ್ತೆ ಹಂಗಾದ್ರೆ? ನಮ್ಮದು ಒಂದೊಂದು ಊರಿದ್ದು 15 ಹುಡ್ರು, ಒಂದೂರು ನಮ್ಮೂರ್ದು 15, ಅನ್ಸಿದ 15 ಹುಡ್ರು, ಉಪ್ಪರಗಟ್ಟೆದ ಒಂದು 20 ಜನದ ಟೀಮ್, ಕಡ್ಲಬಾಳದ ಒಂದು 30 ಜನದ ಟೀಮ್. ಅಂದ್ರೆ ಎಷ್ಟು ಟೀಮ್ ಬರುತ್ತೆ ಆ ಕಡೆ ಭಾಗದಿಂದ? ಒಟ್ಟು 3 ಟೀಮ್ ಬರ್ತೀವಿ. ಒಂದೊಂದು ಊರಿಂದ ಒಂದೊಂದು ಬ್ಯಾಚ್ ಇರುತ್ತೆ. ಅವ್ರು ಶಿಫ್ಟೇಜ್ ಹೋಗಿ ಇರ್ತೀವಿ. ಶಿಫ್ಟೇಜ್ ಒಂದೇ ದಿವಸ ಬಿಡಕ್ಕಾಗಲ್ಲ. 2 ತಾಸು ಶಿಫ್ಟೇಜ್ ಮಾಡ್ತೀವಿ ನಾವು. 5 ದಿನ ಇಲ್ಲೇ ಇರೋದು? 5 ದಿನ ಇಲ್ಲೇ ಇರ್ತೀವಿ. ಸೇವೆ ಮಾಡಿ ಲಾಸ್ಟ್ನೇ ದಿನ ಮದ್ದು ಹಚ್ಚಿ ತಿರುಗಿ ಮುಂಜಾನೆ ಅಜ್ಜಾರ ಆಶೀರ್ವಾದ ತೆಗೆದುಕೊಂಡು ಮುಂದೆ ಪಯಣ ಸಿಗುತ್ತೆ. ಲಾಸ್ಟ್ನೇ ದಿನ ನಮ್ಮನ್ನ ಹೆಂಗ ನಾವೆಲ್ಲಿ ಮೆಟ್ಲ ಮೇಲೆ ಕೂಡ್ತೀವಿ, ಅವರು ಸಮನವಾಗಿ ಮೆಟ್ಲ ಮೇಲೆ ಕೂತು ನಾನು ಎಷ್ಟೋ ಫೋಟೋಗಳಲ್ಲಿ ನೋಡಿದ್ದೀನಿ. ಹೌದ್ರಲ್ಲ, ಲಾಸ್ಟ್ನೇ ದಿನ ಎಲ್ಲರೂ ನಮ್ಮ ಸೇವೆ ಸೇವೆ ಮಾಡಿದಾರನ್ನ ಜೊತೆ ಕುಂಡ್ರಿಸಿ ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರನ್ನ ಊರ ಕಡೆಗೆ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಥ್ಯಾಂಕ್ ಯು ಸರ್, ತುಂಬ ಒಂದು ಒಳ್ಳೆ ಇನ್ಫಾರ್ಮೇಷನ್ ತಿಳ್ಕೊಟ್ಟು. ನಮಸ್ತೆ ಸರ್, ನಿಮ್ಮ ಒಂದು ಪರಿಚಯ ಮಾಡಿಕೊಡಿ. ಸ್ನೇಹಿತರೆ, ಇವತ್ತು ನಾವಿರೋದು ಕೊಪ್ಪಳದ ಗವಿಮಠದಲ್ಲಿ ಒಂದು ಅನ್ನದಾಸೋಹ ಏನು ನಡೆಯುತ್ತಲ್ಲ, ಅನ್ನದಾಸೋಹ ನಡೆಯುವಂಥ ಒಂದು ಸ್ಥಳದಲ್ಲಿ ಇದ್ದೀವಿ. ಇಲ್ಲಿ ನಮ್ಮ ಜೊತೆಗೆ ಸರ್ ಇದ್ದಾರೆ. ಸರ್, ನಿಮ್ಮ ಒಂದು ಹೆಸರು ಹೇಳಿ. ನನ್ನ ಹೆಸರು ಭಾಷಾ ಅಂತ. ಸರ್, ಇದ್ರ ಬಗ್ಗೆ ಒಂದು ಪರಿಚಯ ಮಾಡಿಕೊಡಿ ಸರ್ ನಮ್ಮ ಜನತೆಗೆ. ನಮ್ಮ ಪ್ರತಿ ವರ್ಷ ನಾವು ಸೇವಕ ಬರ್ತೀವಿ ರೀ ಸಾರು ಮಾಡೋಕೆ. ನಾವು ಸುಮಾರು 8 ದಿನ ಇರ್ತೀವಿ. ನಾವು 8 ದಿನ ಇಲ್ಲೇ ಇರ್ತೀವಿ. ಯಾವ ಊರು ಸರ್? ನಮ್ಮದು ಕೃಷಿ ತಾಲೂಕು ತಾವರಿಗೆರೆ. ಅಲ್ಲಿಂದ ಬರ್ತೀವಿ? ಅಲ್ಲಿಂದ ಬರ್ತೀವಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ? ನಾವು ಸುಮಾರು ಒಂದು 6-7 ವರ್ಷದಿಂದ ಬರ್ತೀವಿ. 6-7 ವರ್ಷದಿಂದ ಪ್ರತಿ ವರ್ಷ ಬರ್ತೀವಿ. ಸರ್, ಪೇಮೆಂಟ್ ತಗೊಂತೀರಾ? ಸೇವೆ ಇಲ್ಲ, ಸೇವಕಂತ ಬರ್ತೀವಿ. ಸೇವಕಂತ ಬರ್ತೀವಿ. ನಮ್ಮ ಯಜಮಾನರು ಸುಮಾರು ಒಂದು 15 ವರ್ಷ ಮೇಲೆ ಅದು ಬರೋಕೆ. 15 ವರ್ಷದ ಮೇಲೆ ಅವ್ರ ಜೊತೆಯಿಂದ ನಾವು ಬರ್ತೀವಿ. ಅವ್ರು ಕರ್ಕೊಂಬಂದ್ರೆ ಯಜಮಾನ್ರು, ಅವರಿಂದ ನಾವು ಸೇವಕ ಇಳ್ಕೊಂತೀವಿ. ಒಂದು ದಿನಕ್ಕೆ ಅಂತ ಕಪ್ರಿಕಿಗೆ 6,000 ಲೀಟ್ರ್ ಹಿಡಿಯೋ ಒಂದು 6-7 ಹೋಗ್ತಾವ್ರಿ. 6,000 ಹಿಡಿಯೋದು? 6,000 ಲೀಟ್ರ್ ಹಿಡಿಯೋದು. ಅಂಥವೇನೈತ್ರಿ, ದಿನಕ್ಕೆ 6-7 ಹೋಗ್ತಾವ್ರಿ. ಸರ್, ಅಂದರೆ ಎಷ್ಟು ಲಕ್ಷ ಜನ ಒಂದು ಊಟ ಮಾಡಿ? 1-1.5 ಲಕ್ಷ 2 ಲಕ್ಷ ಅಂತ ಊಟ. 1-1.5 ಲಕ್ಷ ಜನ 6 ಕೊಬ್ಬರಿಗೆ. ಓಕೆ ಸರ್, ಇದೆಲ್ಲ ಕಾಸ್ಟ್ ಏನಾಗ್ಬೋದು ಅಂತ ಏನಂದ್ರೆ ಸಾರು ಎಲ್ಲ ಮಾಡ್ತಿರಲ್ಲ, ಅದ್ರದ್ದು ವೆಚ್ಚ ಎಷ್ಟಾಗ್ಬೋದು ಒಂದು ಕೊಬ್ಬರಿಗೆ? ಅದಕ್ಕೆ ಒಂದು 30 kg ಖಾರ ಹಾಕ್ಬೋದು, ಒಂದು ಪ್ಯಾಕೆಟ್ ಉಪ್ಪು ಹಾಕ್ಬೋದು, 20 kg ಉಪ್ಪು, 20 kg ಉಪ್ಪು, 30 kg ಖಾರ, 20 kg ಬೆಲ್ಲ, 10-15 kg ಹುಳಿ, 1 ಕ್ವಿಂಟಲು ಟಮಾಟೊ, 1 ಕ್ವಿಂಟಲ್ ಪಾಲಕ, 1 ಕ್ವಿಂಟಲ್ ಎಲ್ಲ ದಿನಸಿನ ಪಲ್ಯ, 1-2 ಕ್ವಿಂಟಲ್ ಬೇಳೆ. ಸಾರು ಕಪ್ರಿಕೆ ಮಾಡೋಕೆ 5 ತಾಸಿಂದ 6 ತಾಸು ಒಳಗೆ ಮುಗಿತೈತಿ. 5 ತಾಸಿಂದ 6 ತಾಸಿಗೆ ಬೇಕು. ನಮ್ಮದು ಸಾರು ಅಷ್ಟೇ. ನಾವು ನಮ್ಮ ಸಮಿತಿ ಹೊಸಳ್ಳಿಂದ ಶಾಣಪ್ಪರ್ ಬಂದಾರ್ರಿ, ತಾವ್ರಿಲಿಂದ ಬಂದೀವಿ, ಹಳಿಗುಡಿಲಿಂದ ಬಂದಾರ. ಎಲ್ಲರೂ ಯಜಮಾನ್ರು ಮಾಹಿತಿ ಕೊಟ್ಟು ಕುಂತು ಹೇಳ್ತಾರೆ ನಮ್ಗೆ, ಹಿಂಗೆ ಮಾಡ್ರಿ ಅಂತಂದು. ಅವರು ಸಮಗ್ರದಿಂದ ಯಾವ ಥರ ಹೇಳ್ತಾರೆ ಆ ಥರ ಮಾಡ್ಕೊತಾರೆ. ಅವ್ರು ಹೆಂಗೆ ಹೇಳ್ಕೊಡ್ತಾರೆ ಆ ಥರ. ನಮ್ಮದು 5-6 ವರ್ಷ ಆಯ್ತು ರೀ. 5-6 ವರ್ಷ ಇಲ್ಲೇ ಭಟ್ರು ಇವ್ರು ನಮ್ಮ ಯಜಮಾನ್ರು ಕರ್ಕೊಂಡು ಹೋದ್ರೆ ಹೋಗ್ತೀವಿ. ಮದುವೆ ಮಾಡ್ತಾರೆ ಸರ್. ಅಂದರೆ ಪ್ರತಿ ವರ್ಷ ಇಲ್ಲಿ ಬಂದು ಸೇವೆ ಮಾಡಿ ಪ್ರತಿ ವರ್ಷ ಸೇವಕ್ಕೆ ಮಾತ್ರ ಬರ್ತೀವಿ. ಮಾತ್ರ ಬರ್ತೀವಿ. ಸರ್, ಶಾಣಬಸವ ಅಂತೇಳಿ, ಸಿಂಧನೂರು ತಾಲೂಕು ಕೇವಸಳ್ಳಿ ಗ್ರಾಮ ನಮ್ಮದು. ನಾವಿಲ್ಲಿ ಬರಕತ್ತೆ 5 ವರ್ಷ ಆಯ್ತು. 5 ವರ್ಷ ಆಯ್ತು. ನಮ್ಮ ಪ್ರಾಪರ್ ಬಿಸ್ನೆಸ್ ಅಡುಗೆ ಮಾಡೋದೆ. ಬಟ್ ನಾವಿಲ್ಲಿ ಬರೋದು ಸೇವ್ ಮಾಡೋಕ್ಕಂತ ಇಲ್ಲ ಯಾವುದೂ ಇಲ್ಲ. ನಾವು ನಮ್ಮ ಕೈಲಾದಷ್ಟು ಇಷ್ಟೇ ಮಾಡು ಅಷ್ಟೇ ಮಾಡು ಅಂತ ಏನಿಲ್ಲ. ನಮ್ಗೆ ಎಷ್ಟು ಒಂದೇ ತಾಸು ಮನಸ್ಸಿಂದ ಗವಿಸಿದಪ್ಪ ನೆನ್ಸನ್ ಮನಸ್ಸಿಂದ ಒಂದೇ ತಾಸು ಮಾಡಲಿ ಕೆಲಸನೇ ಕಾಯಕದು ಅಷ್ಟು. ನಮ್ಗೆ ಇಷ್ಟ ಬಂದ ಮಾಡ್ತೀವಿ, ಇಷ್ಟ ಬಂದಿಲ್ಲ ರೆಸ್ಟ್ ತಗೊಂತೀವಿ. ಯಾರು ಇಲ್ಲಿ ಮಾಡಂತ ಹೇಳೋರಿಲ್ಲ, ನಮಗೆ ಮಾಡಂತ ಕೈ ಹಿಡಿದು ಮಾಡಿಸೋರಿಲ್ಲ. ನಮ್ಗೆ ಇಷ್ಟ ಬಂದಾಗ ಮಾಡೋದಷ್ಟೇ. ಮಾಡಲೇಬೇಕಂತ ಯಾರೂ ಹೇಳಲ್ಲ. ನಮ್ಗೆ ಇಷ್ಟ ಬಂದಾಗ ಮಾಡೋದಷ್ಟೇ. ಅದು ಬಿಟ್ಟು ಬೇರೆ ಏನಿಲ್ಲ, ಯಾರು ಹೇಳಲ್ಲ. ಎಲ್ಲ ಇದು ಬೇರೆ ಇಲ್ಲಿ ಎಲ್ಲ ಸ್ಟೂಡೆಂಟ್ಸಿಂದನೇ ನಡೆಯೋದು. ಪ್ರತಿಯೊಂದು ಬೆಳಗ್ಗೆ
4 ಗಂಟೆಯಿಂದ ರಾತ್ರಿ 12 ಗಂಟೆಯಿಂದ ದುಡಿಯೋರು ಸ್ಟೂಡೆಂಟ್ಸ್. ನಾವೇನೋ ತಾಸುಗಳಿಗೆ ಇದ್ದು ಮಾಡಿ ಹೋಗ್ತೀವಿ. ಅದು ಬಿಟ್ಟರೆ ಈ ಜಾತ್ರೆ ನಡೆಯೋದೇ ಮಕ್ಕಳಿಂದ ಬೇರೆ ಏನೂ ಸಾಧ್ಯ ಇಲ್ಲ. ಬಂದಾಗಿಂದ ನೋಡ್ತಾ ಇದ್ದೀನಿ ಎಲ್ಲ ಕಡೆನೂ ಆದಷ್ಟು ಹುಡುಗರು ಇದ್ದಾರೆ, ಅವರಿಂದನೇ ಜಾತ್ರೆ, ಅವರೇ ಇದ್ದಾರೆ. ಅಜ್ಜರೂ ಹೇಳ್ಯಾರ ಅವರಿಂದನೇ ಜಾತ್ರೆ ಅಂತ. ಅವರಿಂದನೇ ಜಾತ್ರೆ ಅವ್ರು ಹೇಳೋದು ಕರೆ ಐತ್ರಿ. ಯಾಕಂದ್ರೆ ಎಲ್ಲ ಕಡೆಗೂ ಅವ್ರದೇ ಒಂದು ಕೆಲಸ ಅವ್ರದೇ. ಇದೇನು ಪ್ರಯಾಗ್ರಾಜದಾಗ ಐತಲ್ಲ ಮಹಾಕುಂಭಮೇಳ ಅಂತ ಆಗುತ್ತಲ್ಲ, ನಮ್ಮ ಕರ್ನಾಟಕದಾಗ ಏನೈತಲ್ಲ ಇದು ಕುಂಭಮೇಳ ಅಂತಾನೆ ಅನ್ಕೊಂತೀವಿ ನಾವು. ಹೌದು, ಅಲ್ಲೇನು ನೋಡಕ್ ಹೋಗೋದು ಬೇಕಾಗಿಲ್ಲ, ಇಲ್ಲಿ ನೋಡಿದ್ರೆ ಆಯ್ತು, ಇಲ್ಲಿ ನೋಡಿದ್ರೆ ಸಾಕು. ಅಂದ್ರೆ ಅಲ್ಲಿ ಅಷ್ಟು ದೂರ ಹೋಗಿ ನೋಡಕ್ಕಂತ ಆಗಲ್ಲ, ಇಲ್ಲಿ ಸಮೀಪಿದ್ದ ಸುತ್ತಮುತ್ತಿದ್ದರು ಬಂದು ನೋಡಿದ್ರೆ ಸಾಕಷ್ಟೇ. ಇದೇ ಒಂದು ದೊಡ್ಡ ಕುಂಭಮೇಳ ಅನ್ಕೋಬೇಕು. ನಿಮ್ಮ ಗ್ರಾಮಸ್ಥದಿಂದ ಎಷ್ಟು ಬರ್ಬೋದು, ಎಷ್ಟು ಜನ ಬರ್ತಾರೆ? ಈಗ ಇಲ್ಲಿ ಬರೋ ಸುತ್ತಮುತ್ತ ಬಳ್ಳಾರಿ, ಆಮೇಲೆ ಬಳ್ಳಾರಿ ಡಿಸ್ಟಿಕ್ಲಿಂದ ಬರ್ತಾರೆ, ಸಿರುಗುಪ್ಪ, ಆಮೇಲೆ ನಮ್ಮ ರಾಯಚೂರು, ಸಿಂಧನೂರು, ಕುಷ್ಟಗಿ, ಈ ಕಡೆ ಗದಗ, ಹುಬ್ಬಳ್ಳಿ, ಬೆಳಗಾವಿ, ಈ ಕಡೆ ಎಲ್ಲ ಬರ್ತಾರೆ. ಈ ಕಡೆಯಿಂದ ಎಲ್ಲ ಬರ್ತಾರೆ, ಪ್ರತಿ ಒಂದು ಹಳ್ಳಿಯಿಂದನೂ ಬಂದೇ ಬರ್ತಾರೆ. ಹಾಂ, ಇವತ್ತು ನಾಳೆ ನಾಡಿದ್ದು 3 ದಿನ ಪ್ರತಿಯೊಂದು ಹಳ್ಳಿಯಿಂದನೂ ಸಾಕಾದಷ್ಟು ಜನ ಬರ್ತಾರೆ. ಇಷ್ಟು ಜನ ಬರ್ತಾರೆ ಅಷ್ಟು ಜನ ಬರ್ತಾರೆ ಅಂತ ಹೇಳೋಕ್ಕಿಲ್ಲ, ಸಾಕಾದಷ್ಟು ಜನ ಬರ್ತಾರೆ. ಅಂದ್ರೆ ಒಂದು ದಿನಕ್ಕೆ ಎಷ್ಟು ಲಕ್ಷ ಜನ ಸೇರ್ಬೋದು? ಈ ಜಾತ್ರೆ ದಿನ ಅಂತೂ 7-8 ಲಕ್ಷ ಅಂತ 8-10 ಲಕ್ಷ ತನಕ 8 ಲಕ್ಷ ತನಕ ಇರ್ಬೋದು. ಇದು ಮಹತ್ವ ಜಾತ್ರೆ, ಗವಿಸಿದ್ದಪ್ಪನ ಆಶೀರ್ವಾದದಿಂದ ಅಷ್ಟು ಮಹತ್ವ ಐತದ ಅಷ್ಟೇ. ಯಾವ ಊರಿಂದ ಬಂದಿರೋದು ನೀವು? ನಾವು ತಾವರಿಗೆರೆಯಿಂದ ಸೇವೆ ಮಾಡಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? ನಿಮ್ಮ ಒಂದೆಲ್ಲ ಎಕ್ಸ್ಪೀರಿಯನ್ಸ್? 12 ವರ್ಷದಿಂದ ಬರ್ತಾ ಇದ್ದೀವಿ. ವರ್ಷ ಕಾಯಂ ಬರ್ತೇವೆ. ಏನೇನು ಸೇವೆ ಮಾಡ್ತಾ ಇದ್ರಿ ನೀವು ಇಲ್ಲಿ ಬಂದು? ನಾವು ಇಲ್ಲಿ ವಯಸ್ಸಾಗಿದೆ, ನೀವು ಬರ್ಬೇಕಿತ್ತ ಇಲ್ಲಿ ಅಂತ? ನಾವು ಮೊದಲ ನಮ್ಮ ಶಿಷ್ಯರೆಲ್ಲ ನಮ್ಮ ತಾವರಿಗೆರೆ ಟೀಮ್ ಒಂದು 50-60 ಜನ ಬರ್ತಾರೆ. 50-60 ಜನ ಬರ್ತಾರೆ. ಇವತ್ತು ಸಾಯಂಕಾಲನೇ ಬರ್ತಾರೆ. ಇವತ್ತು ಬರ್ತಾರೆ, ಇವತ್ತು ಬರ್ತಾರೆ. ಇವತ್ತು ಬರೋರು ಅದಾರ. ಹಿಂಗೆ ನಾವು ಇಬ್ಬರೇ ಬಂದವರು. ಆಮೇಲೆ ಬರ್ತಾರೆ. ನಾಳೆ ನಮ್ದು ಕೆಂಪು ಚಟ್ನಿದು, ಹಾಲಿಂದು, ನಾವು ಹಾಲಿನ ಕೇಂದ್ರದಾಗ ಇರ್ತೀವಿ. ಹಾಲಿನ ಕೇಂದ್ರದಾಗ? ಹಾಂ, ಅಲ್ಲೇ. ಎಷ್ಟು ಲೀಟ್ರ್ ಹಾಲು ತರ್ತೀರಿ ಹಂಗಾದ್ರೆ? 1500 2,000 ತನಕ ಬರ್ತಾವ್ರಿ. ನಾಳೆ 2,000 ಲೀಟ್ರ್ 2,000 ಲೀಟ್ರ್ವರೆಗೂ ಬರ್ತಾವೆ. ಎಷ್ಟು ದಿನಕ್ಕೆ ಆಗುತ್ತೆ ಹಂಗಾದ್ರೆ ಅದು? ಒಂದೇ ದಿವಸಕ್ಕೆ. ಒಂದೇ ದಿವಸಕ್ಕೆ ಖಾಲಿ ಆಗುತ್ತೆ. ಮತ್ತೆ ರಾತ್ರಿ ಹೌದು ರೀ. 2 ದಿನಕ್ಕೆ? ಒಂದು ಬೋಗಣಿಗೆ 1000 ಲೀಟ್ರ್ ಹಿಡಿತೈತೆ. ಅಂಥವು 3-4 ಬೋಗಣಿ ಇರ್ತಾವೆ. ಬೆಳಗ್ಗಿಂತ ಸಾಯಂಕಾಲ ಖಾಲಿ ಹಾಕವು. ಮತ್ತೆ ಸಾಯಂಕಾಲ ಬರ್ತಾವೆ. ಮತ್ತೆ ಸಾಯಂಕಾಲ ರಾತ್ರಿ. ಎಲ್ಲಿಂದ ತರ್ತೀರ ಅದೆಲ್ಲ ಹಾಲು? ಇಲ್ಲಿ ಡೈರಿಲಿಂದ ಬರ್ತಾವ್ರಿ. ಡೈರಿಯಿಂದ ಬರ್ತಾವೆ. ಅದು ದುಡ್ಡು ಕೊಟ್ಟರೆ ತರ್ತೀರಾ ಅಥವಾ ಅದು ಹೆಂಗೆ ಕೊಡ್ತಾರೆ? ಅದು ಆ ಗೌಸಿದ್ದಪ್ಪ ಗೊತ್ತಿರ, ಅವ್ರಿಗೆ ಗೊತ್ತು, ನಮಗೆ ಗೊತ್ತು. ಅವರೇ ತರ್ಸೋದು. ಇಲ್ಲಿ ಬಂದು ಸೇರುತ್ತೆ. ನಾವು ಕಾಸು ಇಡೋದು ಅಷ್ಟೇ. ಒಣ ಮೆಣಸಿಗೆ ಕೆಂಪು ಚಟ್ನಿ ಇಲ್ಲಿ ಅದ ಗ್ರೈಂಡರ್ ಇಲ್ಲಿ ಅದಾವಲ್ರಿ, ಅದು ಕೆಂಪು ಚಟ್ನಿ ಮಾಡ್ತಾರೆ. 7-8 ಕ್ವಿಂಟಲ್ ಚಟ್ನಿ? ಹೌದು, ಬರೀ ಚಟ್ನಿನೇ ಅಂತ. ಅದೊಂದು ತಾಲೆ ಆಗಿರುತ್ತೆ. ಒಂದು ಪೂರ್ತಿ ಕೊಬ್ಬರಿಗೆ, ಒಂದು ಕೊಬ್ಬರಿಗೆ ಆಗುತ್ತೆ. ನಾಳೆಗೆ ರೊಟ್ಟಿಗೆ ಜೋಡಿ ರೊಟ್ಟಿಗೆ ಅಂದಾಗ ಎಲ್ಲದಕ್ಕೂ ಬರಲಿ, ಎಲ್ಲದಕ್ಕೂ ಬರುತ್ತಾರೆ. ಮತ್ತೆ ಬೇರೆ ಏನು ಮಾಡ್ತೀರ ಹಂಗಾದ್ರೆ? ಮತ್ತೆ ನಾವು ಮಾಡೋದಷ್ಟೇ. ಅಂದ್ರ ಬೇರೆ ಇರ್ತಾರೆ, ಸಪ್ರೇಟ್. ಅಂದರೆ ಇಲ್ಲಿ ಬಂದು ಒಬ್ಬೊಬ್ರಿಗೆ ಒಂದೊಂದು ಡಿಪಾರ್ಟ್ಮೆಂಟ್ ವೈಸ್ ಒಂದು ಡಿಪಾರ್ಟ್ಮೆಂಟ್ ಇರ್ತದೆ. ಇದೆಲ್ಲ ಯಾವ ಥರ ನೀವು ಇದನ್ನು ಪ್ಲಾನ್ ಮಾಡಿರ್ತೀರ ಹಂಗಾದ್ರೆ? ನನಗಿದೇ ಬೇಕಂತ ಹಂಚ್ಕೊಳ್ತೀರಾ ಅಥವಾ ಪ್ರತಿ ವರ್ಷ? ನಾವು ಪ್ರತಿ ವರ್ಷನೂ ಬಂದಾಗ ನಮ್ಗೆ ಆಲೆ ನಮ್ಮ ಕೆಲಸಗಳು ಏನದ ಇರ್ತಾವ, ಅವು ನಮ್ಗೆ ವಹಿಸ್ತಾರೆ. ನೀವು ಈ ವರ್ಷ ಹಾಲಿಂದು ಕೆಂಪು ಚಟ್ನಿದು ವಹಿಸ್ಕೊಂಡಿರ ಅಂದ್ರೆ ಮುಂದಿನ ವರ್ಷನೂ ಕೂಡ ಅದೇ ಮಾಡ್ತೀವಿ? ಅದೇ ನಾವು ಈಗ ಅದನ್ನೇ 4-5-6 ವರ್ಷದಿಂದ ಅದನ್ನೇ ಮಾಡೋದು. ಅಂದ್ರೆ ಈ ರೀತಿ ಮಾಡೋದ್ರಿಂದ ಸಾಂಬಾರು ಕಾಯಿಪಲ್ಯ ಅವ್ರು ಮಾಡ್ತಾರೆ. ನಾವು ಒಂದು 4-5 ಜನ ಹಾಲಿಂದ. ನಿನ್ನ ಹೆಸರು? ರಾಘವೇಂದ್ರ. ಎಷ್ಟನೇ ಕ್ಲಾಸ್ ಅಪ್ಪ? 10th. ಎಷ್ಟು ವರ್ಷದಿಂದ ಓದ್ತದೆ ಇಲ್ಲಿ? 2 ವರ್ಷದಿಂದ ಓದ್ತಿದ್ವಿ. ಇಲ್ಲಿ ಎಲ್ಲರೂ ಫ್ರೀ ಇರ್ತಾಣ. ನಮ್ಮ ಹಾಸ್ಟೆಲ್ಗೆ ಎಲ್ಲ ಫ್ರೀ ಇರ್ತಾರೆ. ಅಜ್ಜವರು ನಮಗೆಲ್ಲ ತುಂಬ ಒಳ್ಳೇದು ಮಾಡಿದ್ದಾರೆ. ಅಂದರೆ ಫ್ರೀಯಾಗಿ ಓದ್ತಾ ಇದ್ದೀರಿ ನೀವು? ಎಷ್ಟನೇ ಕ್ಲಾಸ್ವರೆಗೂ ಫ್ರೀಯಾಗಿ ಇರುತ್ತೆ ಹಂಗಾದ್ರೆ? ಈ ಕೋಚಿಂಗ್ ಇರ್ತಾರೆ. ಲೈಬ್ರರಿ ಕೋಚಿಂಗ್ವರೆಗೂ 5th ಆಫ್ ಈ ಕೋಚಿಂಗ್. 5th ಈ ಕೋಚಿಂಗ್ವರೆಗೂ ಫ್ರೀ ಇರುತ್ತೆ. ಓಕೆ, ಇದ್ರ ಬಗ್ಗೆ ಒಂದು ಸಾಕಷ್ಟು ಇದಾವೆ ರೀ. ಅದರಲ್ಲಿ ಒಂದು 2 ಹೇಳ್ತೀಯಾ ನನಗೋಸ್ಕರ? ಇದು ಭಕ್ತಾದಿಗಳಾದ್ರೆ 5-6 ಲಕ್ಷ ಬರ್ತಾವ್ರಿ. ಅದು ಜಿಲೇಬಿ ಮಾಡ್ತಿದ್ದಾರೆ ರೀ. ಹೋದ ವರ್ಷ 10 ಲಕ್ಷ ಹೋಳಿಗೆ ಬಂದಿದ್ರಿ. 10 ಲಕ್ಷ ಹೋಳಿಗೆ? ಅವರೇ ಮತ್ತೆ ಸಿಂಧನೂರು ಸರ್ ಅವರು. ನಾವು ಓದೋದು, ಸೇವೆ ಮಾಡೋದು, ಇಲ್ಲಿ ಹಾಲೆಲ್ಲ ಕ್ಲೀನ್ ಮಾಡೋದು. ಸೆಕ್ಷನ್ ಮಾಡಿರ್ತೀವಿ, 6 ಸೆಕ್ಷನ್ ಇದೆ ನಮ್ಗೆ 10th. ಅವ್ರು ಒಂದು ಕೊಡ್ತಿಬಿಡ್ತಾರೆ, ಒಂದು ಕೌಂಟ್ರ್ ನಿಮಗೆ ಯಾವ ಕೌಂಟ್ರ್ ಹಂಗೆ ಅಂತ. ಅಂದ್ರೆ ನೀವು ಅವ್ರು ಹೇಳಿರೋ ಕೆಲಸ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತೀರಿ. ಅವ್ರು ಮತ್ತೆ ಬಂದು ನಿಮ್ಗೆ ಆರ್ಡರ್ ಮಾಡೋ ಅವಶ್ಯಕತೆ ಇಲ್ಲ. ಆ ಕೆಲಸ ಹೇಳಿದ್ರೆ ಅಂದ್ರೆ ಬಿಟ್ಟು ಹೋಗ್ತಾ ಇರ್ತಾರೆ, ನೀವು ಹಂಗೆ ಹೋಗಲ್ಲ? ಇಲ್ರಿ, ಹೋಗಲ್ಲ. ಎಲ್ಲಿ ಹೋಗಲ್ಲ, ಅವ್ರ ಮಾತು ಕೇಳೋಕೆ ಇರ್ತೀರಿ. ಸಿದ್ದೇಶ್ವರ ಮಹಾರಾಜ್ ಕಿ ಜೈ. ಗವಿಸಿದ್ದೇಶ್ವರ ಮಹಾರಾಜ್ ಕಿ ಜೈ. ಗವಿಸಿದ್ದೇಶ್ವರ ಮಹಾರಾಜ್ ಕಿ ಜೈ. ಮಾಡ್ಕೊಡಿ. ಎಲ್ಲಿಂದ ಬಂದಿದ್ದೀರಿ? ನಾವು ಭದ್ರಾವತಿ ತಾಲೂಕು ದೊಡ್ಡಗೊಪ್ಪನಹಳ್ಳಿಯಿಂದ ಬಂದಿದ್ದೀವಿ. ಇದು 2ನೇ ವರ್ಷ ಬಂದಿರೋದು. 2ನೇ ವರ್ಷ ಬರ್ತಾ ಇರೋದು. ಇಲ್ಲಿ ಬಂದು ಏನು ಲಾರಿ ಬರುತ್ತೆ ಎಲ್ಲ ಅಕ್ಕಿ,
ಬೇಳೆ ರೊಟ್ಟಿ ಎಲ್ಲ ಇಳಿಸ್ತಾರೆ. ಆಮೇಲೆ ನಾವೆಲ್ಲ 3 ಹೊತ್ತು ಊಟ ಮಾಡ್ಕೊಂಡು ಇಲ್ಲೇ 3 ದಿವಸದಿಂದ 7 ದಿವಸ ಇಲ್ಲೇ ಇರ್ತೀನಿ. ಈ ನೀರುಳ್ಳಿಗೆ ಬಿಡಿಸೋದು, ಮೆಣಸಿನ್ಕಾಯಿ ಬಿಡಿಸೋದು, ಬೆಳ್ಳುಳ್ಳಿ ಬಿಡಿಸೋದು ಅಷ್ಟೇ ನಮ್ಮದು. ಅದೊಂದು ರೊಟ್ಟಿ ಗಿಟ್ಟಿ ಇಳಿಸೋದು ಮಾಡೋದು ಮಾಡ್ತಾರೆ. ನಾನು ಈಗ 3ನೇ ತಾರೀಕು ಬಂದಿರೋದು. ಈಗ 8ನೇ ತಾರೀಕು ಹೋಗ್ತೀನಿ. ತೇರು ಮುಗಿಸ್ಕೊಂಡೇ ಹೋಗೋದು. 350 ಕಿಲೋಮೀಟರ್ ಆಗ್ತದೆ. ಬೆಳಿಗ್ಗೆ 6 ಗಂಟೆಗೆ ಹತ್ತಿದ್ರೆ ಇಲ್ಲಿಗೆ 5:15ಗೆ ಬರ್ತೀನಿ. ಸೇವೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಫ್ರೀ ಸೇವೆ. ನಿಮ್ಮ ಮತ್ತೆ ಗ್ರಾಮಸ್ಥರು ಯಾರಾದರೂ ಎಲ್ಲರಿಗೂ ಹೇಳ್ತೀನಿ ಸರ್, ಬಂದು ನೋಡಿ ಜಾತ್ರೆ ನೋಡಿ ಅಂತ ಹೇಳಿದ್ರೆ ಯಾರು ಬರೋಕ್ಕೆ ಇಷ್ಟ ಮಾಡೋದಿಲ್ಲ. ಬರ್ತೀನಿ ಅಂತಾರೆ, ಬರೋ ಟೈಮಿಗೆ ಬರೋದಿಲ್ಲ. ಅದಕ್ಕೆ ನಾನು ಹೇಳಿದ್ದೀನಿ ಈ ವರ್ಷ ಅರ್ಧ ಚಾರ್ಜ್ ಒಂದು ಕಡೆ ಚಾರ್ಜ್ ನಾನು ಹಾಕ್ಕೊಂತೀನಿ. ಬಂದು ಒಂದ್ಸಲಿ ನೋಡಿ. ನಾನು ಸ್ವಂತ ಹಾಕ್ಕೊಂತೀನಿ. ಬಂದು ನೋಡ್ರಿ, ನಮಗೇನು ತೊಂದರೆ ಏನಲ್ಲ, ದೇವ್ರು ಚೆನ್ನಾಗೇ ಕೊಟ್ಟಿದ್ದಾನೆ. ಆಮೇಲೆ ಆ ಕಡೆಯಿಂದ ನಾನು ಕರ್ಕೊಂಬರ್ತೀನಿ, ಈ ಕಡೆಯಿಂದ ನೀವು ಮಾಡ್ಕೊಂಡು 2 ದಿವಸ ಇದ್ದು ಹೋಗೋಣ ಅಂತ ಅವ್ರಿಗೆ ಕರೀತಾ ಇದ್ದೀನಿ. ಅಷ್ಟು ನನಗೆ ಇದೆ ದೇವರು. ನಾವು ಭಜನೆ ಮಂಡಳಿಯಿಂದ ನಾವೆಲ್ಲ ಇದೀವಿ. ಭಜನೆ ಮಂಡಳಿ ಮಾಡ್ತೀವಿ ನಾವೆಲ್ಲ ಭದ್ರಾವತಿಲಿ. ಬಸವೇಶ್ವರ ಭಜನಾ ಮಂಡಳಿ ಅಂತ ಹೆಸರಾಗಿದೆ. ಎಲ್ಲರ ಕರೆದ್ರೆ ಫ್ರೀ ಹೋಗಿ ಮಾಡ್ತೀನಿ ನಾವು ಭಜನೆ. ಅಂದ್ರೆ ಇಲ್ಲಿಗೆ ಯಾರು ಭಜನೆ ಸೆಟ್ ತಗೊಂಬಂದಿದ್ದೀರಾ ನೀವು? ಇನ್ನೂ ತಂದಿಲ್ಲ, ತರಕ್ಕೆ ಏರ್ಪಾಡು ಮಾಡ್ತೀನಿ. ದಯವಿಟ್ಟು ಅದು ಬರೀ ಬರೋ ಚಾರ್ಜ್ ಕೊಟ್ಟರು ಬೇಡ, ನಮಗೇನು ಬೇಡ, ಕೊಡೋದೇ ಬೇಡ, ಹಂಗೆ ಫ್ರೀ ಕರ್ಕೊಂಬರ್ಬೇಕು ಅಂತ ಆಸೆ ಆಗಿದೆ. 3 ವರ್ಷಕ್ಕೆ ಬರ್ತೀನಿ. ಕರ್ಕೊಂಬರ್ರಿ, ನೆಕ್ಸ್ಟ್ ವರ್ಷ ನಾ ಬರ್ತೀನಿ. ಆಯ್ತು ಗುರು, ಖಂಡಿತವಾಗಿಯೂ ಮತ್ತೆ ಹೆಚ್ಚಿನ ಇನ್ಫಾರ್ಮೇಶನ್ ಕೇಳ್ತೀನಿ ನಾನು. ನಮ್ದು ಯಲಬುರ್ಗಾ ತಾಲೂಕು ತೊಂಡೇಳ ಗ್ರಾಮ. ಯಲಬುರ್ಗಾ ತಾಲೂಕು ರೀ? ಯಲಬುರ್ಗಾ ತಾಲೂಕು ತೊಂಡೇಳ ಗ್ರಾಮ. ನಮ್ಮ ಕಾಲಕಲಾಶರ ಓಣ ಅಂತ ನಮ್ಮ ತೊಂಡೇಳ ಗ್ರಾಮದಲ್ಲಿ ನಮ್ದು ಓಣಿ ಇದೆ, ಭಜನಾ ಸಂಘದ. ಸಂಘದವ್ರು ನೀವು? ಭಜನಾ ಸಂಘದ ಕಾಲಕಲಾಶರ ಭಜನಾ ಸಂಘದ ವತಿಯಿಂದ ಪ್ರತಿ ವರ್ಷ ನಾವು ಬೆಲ್ಲದ ಸೇವೆ, ರೊಟ್ಟಿ ಸೇವೆ ಮಾಡ್ಕೊಂತ ಬರ್ತಾ ಇದ್ದೀವಿ. ಈ ವರ್ಷ 15 ಕ್ವಿಂಟಲ್ ಬೆಲ್ಲ ಮತ್ತು ರೊಟ್ಟಿಯನ್ನು ತೊಗೊಂಬಂದಿದ್ದೀವಿ. ಗವಿಸಿದ್ದೇಶ್ವರ ಆಶೀರ್ವಾದ. ಆಮೇಲೆ ಶಾಖಾಮಠ, ಗವಿಸಿದ್ದೇಶ್ವರ ಶಾಖಾಮಠ ನಮ್ಮೂರಲ್ಲಿದೆ. ಶಾಖಾಮಠ ಐತ್ರಿ ನಮ್ಮೂರಲ್ಲಿ ಶಾಖಾಮಠ ಅದ. ಆ ಗವಿಸಿದ್ದೇಶ್ವರ ಆಶೀರ್ವಾದ ನಮ್ಮ ಗ್ರಾಮಕ್ಕೆ ಇದೆ. ಆತನ ಆಶೀರ್ವಾದದಿಂದ ನಾವು ಬೆಲ್ಲ ತಗೊಂಡ್ವಿ. ಒಂದೇ ಓಣಿ ವತಿಯಿಂದ. ಸರ್ ಎಷ್ಟಾಗಿತ್ತು ಸರ್ ಇದು ಖರ್ಚು? ಎಷ್ಟು ಬಂದಿತ್ತು ಹಂಗಾದ್ರೆ? ಖರ್ಚು ಸುಮಾರು 57,000 ಆಗಿತ್ತು ಸರ್. 57,000. ಒಂದು ಓಣಿ ಅವರು ಎಲ್ಲರೂ ಸುಮಾರು 60 ಮನೆ ಇದಾವೆ ಸರ್. 60 ಮನೆ ದೇಣಿಗೆ ಹಾಕಿಕೊಂಡು ಬೆಲ್ಲ ತಗೊಂಡ್ಬಿಟ್ಟು